ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ನಾನಿವತ್ತು ಮಲ್ಲೇಶ್ವರಮಲ್ಲಿ ತೇರು ನಡೀತಾ ಇತ್ತು ಅಂತ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ಬಂದೆ, ನೀವು ದರ್ಶನ ಮಾಡಲಿ ಅಂತ. ಯಾವಾಗಲೂ ಅಷ್ಟೇ ಇದು ಶಿವರಾತ್ರಿಯಾಗಿ ನೆಕ್ಸ್ಟ್ ಡೇ ನಡೆಯೋ ಅಂಥದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವ್ರಿಗೆ. ಮತ್ತು ಎಲ್ಲರೂ ಸೇರಿ ತುಂಬ ಜನ ಕ್ರೌಡ್ ಇತ್ತು ಅಲ್ಲಿ. ನೋಡಿ, ದೇವ್ರ ದರ್ಶನ ನನಗೆ ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆದರೂ ನೀವೆಲ್ಲ ದರ್ಶನ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಕಷ್ಟಪಟ್ಟು ಹಿಡಿದಿದ್ದೀನಿ. ದಯವಿಟ್ಟು ಎಲ್ಲರೂ ಇಲ್ಲಿಂದನೇ ದೇವ್ರು ನೋಡಿ ಆಶೀರ್ವಾದ ತಗೊಳ್ಳಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಕ್ರೌಡ್ ಇತ್ತು. ಈ ದೇವಸ್ಥಾನ ಪುರಾತನವಾದದ್ದು. ಇದು ಮಲ್ಲೇಶ್ವರಂ ಅಂದರೆ ಹೃದಯ ಭಾಗದಲ್ಲಿ ಇರೋ ಅಂಥ ದೇವಸ್ಥಾನ. ನಾನು ಯಾಕೆ ಇಲ್ಲಿ ಹೋಗಬೇಕು ಅಂದರೆ, ನನಗೆ ಯಾವಾಗಲೂ ಒಂದು ಆಸೆ ಇರುತ್ತೆ, ನನ್ನ ಗಂಡ ನನ್ನ ಮಗನಿಗೆ ಕೇಳ್ಕೊಬೇಕು ದೇವ್ರ ಹತ್ರ ಅಂತ. ಬಾಳೆಹಣ್ಣು ಮತ್ತು ಜವನ ಎಸೆ ಅಂಥದ್ದು ತೇರಿಗೆ ಇದ್ದೇ ಇರುತ್ತೆ. ಅಲ್ಲಿ ನನ್ನೇನು ಆಸೆ ಇರುತ್ತೆ ಅದನ್ನು ಬರೆದುಬಿಟ್ಟು ಎಸೆಯೋ ಅಂಥದ್ದು, ಅದೇನೋ ಒಂದು ನನಗೆ ಸಮಾಧಾನ. ಹಾಗಾಗಿ ಹೋಗಿದ್ದೆ, ಅದನ್ನು ಸ್ವಲ್ಪ ವಿಡಿಯೋ ತೊಗೊಂಡೆ. ನಿಮಗೂ ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಅಲ್ಲೇ ಒಂದು ಪ್ರಸಾದ ಕೊಡ್ತಾಯಿದ್ರು. ಮಜ್ಜಿಗೆ ಅಂತ ನಾನು ಇಸ್ಕೊಂಡೆ, ನೋಡಿದ್ರೆ ಹುಳಿ ಅಂತ ಇಸ್ಕೊಂಡ್ರೆ ಅದು ಸಿಹಿ ಆಗಿತ್ತು. ಆಗಲೇ ಅಂದ್ಕೊಂಡೆ ನಾನು ದೇವ್ರಿಗೆ ನನಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ. ಮತ್ತು ಮುಂದೆ ಹೋದರೆ ಸ್ವೀಟೆಲ್ಲ ಕೊಡ್ತಾಯಿದ್ರು, ಈಸ್ಕೊಂಡು ಮುಂದೆ ಹೋದೆ. ತುಂಬ ಚೆನ್ನಾಗಿ ಮಾಡಿದರು. ಪ್ರತಿ ಒಂದು ಅಲಂಕಾರ ಆಗಿರ್ಬೋದು. ಜಾತ್ರೆ ಕೂಡ ನಡೀತಾ ಇತ್ತು ಅಲ್ಲಿ. ನಾನು ಜಾತ್ರೆ ಎಲ್ಲ ನೋಡಿಕೊಂಡು ಮುಂದೆ ಬಂದಿರೋ ಅಂಥದ್ದು. ನೆಕ್ಸ್ಟ್ ದಿನಗಳಲ್ಲಿ ನಾನು ಆ ದೇವಸ್ಥಾನದ ವಿಡಿಯೋ ಬೇಕಾದರೆ ಮಾಡಾಕ್ತೀನಿ. ನಂದಿ ಬಾಯಲ್ಲಿ ನೀರು ಬರೋ ಅಂಥದ್ದು ಇದು ದೇವಸ್ಥಾನ ಮಲ್ಲೇಶ್ವರಮಲ್ಲೇ ಇದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೇಕಿದ್ರೆ ನಾನು ಆ ದೇವಸ್ಥಾನದ ವಿಡಿಯೋನೂ ಹಾಕ್ತೀನಿ. ನೋಡಿ, ನನಗೆ ಅಷ್ಟೊಂದು ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಾನು ಆ ವಿಡಿಯೋನ ಮಾಡ್ಕೊಂಡು ಬಂದೆ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದವ್ರಿಗೆಲ್ಲ.